ಇವತ್ತಿನ ದಿನ ಮಾತ್ರ ನಮ್ದು ಹಾಗನ್ಕೊಂಡು ಬದುಕ್ಬಿಡ್ಬೇಕು. ನಾಳೆಗೋಸ್ಕರ ಏನನ್ನೂ ಉಳಿಸ್ಬಾರ್ದು. ನಾಳೆ ಬೆಳಗ್ಗೆ ನಾವು ಕಂಡ್ಬಿಡ್ತೀವೋ ಇಲ್ವೋ ಯಾರಿಗಮ್ಮ ಗೊತ್ತು. ರಕ್ತ ಸಂಬಂಧನ ಮೀರಿರೋ ತಾಯಲ್ಲ. ನಾನು ಎಲ್ಲಿಗೆ ಹೋಗ್ಲಿ? ಎಲ್ಲೂ ಹೋಗಲ್ಲ. ನಮ್ಮ ಅಚ್ಚು ಹತ್ರನೇ ಇರ್ತೀನಿ. ನನ್ನ ಕಣ್ಣ ರೆಪ್ಪೆ ತರ ಜೋಪಾನ್ವ ಕಾಪಾಡ್ತೀನಿ. ಯಾವತ್ತಾದ್ರೂ ಒಂದಿನ ನನ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆಗ ನನ್ನ ಯಾರು ನೋಡ್ಕೋತಾರೆ? ಒಂದ್ ವೇಳೆ ಅಕಸ್ಮಾತ್ ನಾನೇನಾದ್ರೂ ಸತ್ತು ಹೋದ್ರೆ ಈ ನನ್ನ ದೇಹನ ಆಸ್ಪತ್ರೆಗೆ ದಾನ ಮಾಡ್ತಿಲ್ವೇನಮ್ಮ? ಏನೋ ಸಾಧನೆ ಮಾಡ್ತೀನಿ ಅಂತ ಬಂದೆ. ನಾನು ಏನ್ ಮಾಡ್ದೆ? ನನ್ನ ನಂಬಿ ನನ್ನ ಮಾತು ಕೇಳ್ಕೊಂಡು ಬಂದ ರತ್ನಮ್ಮನ್ನ ನಾನು ಕೊಂದು ಬಿಟ್ಟೆ. ಯಾರಾದ್ರೂ ಬಂದು ಕೇಳಿದ್ರೆ ನಾನು ಏನು ಉತ್ತರ ಕೊಡ್ಲಿ? ನಾನು ಏನ್ ಮಾಡ್ದೆ? ನಾನು ಮೇಡಮ್, ನೀರೇನಾದರೂ ತಂದ್ಕೊಡ್ಲಾ? ತಿಂಡಿ ಏನಾದರೂ ತಿಂತೀರಾ? ಹೊರಗಡೆ ಕ್ಯಾಂಟೀನ್ ಇದೆ, ಏನಾದರೂ ತಂದ್ಕೊಡ್ಲಾ? ಏನು ಬೇಡ ಸರ್. ತುಂಬ ಯೋಚನೆ ಮಾಡಬೇಡಿ ಮೇಡಮ್. ನಿಮ್ಮ ಮೊಬೈಲ್ಗೊಂದು ಕಾಲ್ ಬಂದಿತ್ತು. ಅಲ್ಲಿ ನಮ್ಮ SI ಸಾಹೇಬರು ಅಟೆಂಡ್ ಮಾಡಿ ಮಾತಾಡಿದ್ರು. ಯಾರೋ ಸಿದ್ಧಾರ್ಥ ಅಂತ ಮಾತಾಡಿದ್ರು ಮೇಡಮ್. ಅವ್ರಿಗೆ ವಿಷಯ ತಿಳಿಸಿದೀವಿ, ಬಂದ್ಬಿಡ್ತೀವಿ ಅಂತ ಹೇಳಿದ್ರು. ಇನ್ನೇನು ಬಂದ್ಬಿಡ್ಬೋದು ಮೇಡಮ್. ಅಚ್ಚು 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 ಸ್ವಲ್ಪ ಸಮಾಧಾನ ಮಾಡ್ಕೋ ಅಚ್ಚು. ಎಲ್ಲಿ ಬಿಡು, ಹತ್ತೋಳು ಮನಸ್ಸಿನ ಭಾರ ನಡೆಸ್ಕೊಳ್ಳಿ, ತಡಿಬೇಡ ಅವಳ. ಅಯ್ಯೋ ದೈವವೇ, ನೀನು ಎಲ್ಲಿರುವೆ? ನನ್ನ ಬಿಟ್ಟು ಏತಕ್ಕೆ ಹೋಗಿರುವೆ? ಅರ್ಚನಾ ಅವರೇ, ಇದೆಲ್ಲ ಹೇಗಾಯ್ತು? ನೀವು ರತ್ನಮ್ಮ ಎಲ್ಲಿಗೆ ಹೊರಟಿದ್ರಿ? ಇಲ್ಲಿಗೆ ಯಾಕೆ ಬಂದ್ರಿ? ಅದು ಸಿದ್ಧಾರ್ಥ ಅವರೇ, ಸದ್ಯಕ್ಕೆ ಈ ವಿಷಯ ಕೇಳೋದು ಬೇಡ, ಬಿಟ್ಬಿಡಿ ಸಿದ್ಧಾರ್ಥ ಅವರೇ. ಆಮೇಲೆ ನಿಧಾನವಾಗಿ ಕೇಳ್ಕೊಂಡ್ರೆ ಆಯ್ತು. ಅದಾಗಲ್ಲ ವೀರಣ್ಣವ್ರೆ. ಇವರಿಬ್ರು ರತ್ನಮ್ಮರೂರಲ್ಲಿ ಜಾತ್ರೆ ಇದೆ ಅಂತ ತಾನೇ ಹೋಗಿದ್ದು. ಹರಕೆ ತೀರಿಸ್ಬೇಕು, ಎಲ್ರಿಗೂ ಒಳ್ಳೇದಾಗುತ್ತೆ ಅಂತ ನಮ್ಮೆಲ್ಲರೂ ಒಪ್ಸೆ ತಾನೇ ಹೋಗಿದ್ದು. ರತ್ನಮ್ಮರೂರೇ ಬೇರೆ ಕಡೆ, ಇದೇ ಬೇರೆ ಕಡೆ. ಇದಕ್ಕೂ ಅದಕ್ಕೂ ಸಂಬಂಧವೇ ಇಲ್ವೇ? ಯಾಕೆ ಇಲ್ಲಿಗೆ ಬಂದ್ರು ಅನ್ನೋದೇ ನನ್ನ ಪ್ರಶ್ನೆ. ಸಿದ್ಧಾರ್ಥ ಅವರೇ, ಅದನ್ನೇ ನಾನು ಹೇಳ್ತಾ ಇರೋದು. ಯಾರು ಎಲ್ಲಿಗೆ ಬಂದ್ರು, ಯಾಕೆ ಬಂದ್ರು ಅನ್ನೋದು ಮುಖ್ಯ ಆಗೋದಿಲ್ಲ. ಇಲ್ಲಿ ಏನಾಗಿದೆ ಅನ್ನೋದಷ್ಟೇ ಮುಖ್ಯ. ಅಲ್ಲ ವೀರಣ್ಣವ್ರೆ, ಇಂಥ ಘೋರ ಆಗೋಯ್ತಲ್ಲ ಅನ್ನೋ ಕಾರಣಕ್ಕಷ್ಟೇ ಕೇಳ್ತಿದ್ದೀನಿ. ಅರ್ಚನವ್ರೆ, ನೀವು ಹೇಳಿ, ಯಾಕೆ ಬಂದ್ರಿ? ಎಲ್ಲಿಗೆ ಹೊರಟಿದ್ರಿ? ಇಲ್ಲಿಗೆ ಯಾಕೆ ಬಂದ್ರಿ? ರತ್ನಮ್ಮ ಅವ್ರ ಊರಿಗೆ ಹೀಗೂ ಹೋಗ್ಬೋದಾಗಿತ್ತು. ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಒಂದು 10 ಕಿಲೋಮೀಟರ್ ದೂರದಲ್ಲಿ ನದಿ ತೀರದಲ್ಲಿ ದುರ್ಗಾದೇವಿ ದೇವಸ್ಥಾನ ಇದೆ. ಅಲ್ಲೊಂದು ಹರಕೆ ಹೊತ್ಕೊಂಡು ತೀರಿಸ್ಬಿಟ್ಟು ಹೋದ್ರೆ ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ಮನೇಲಿ ಬೇರೆ ಈ ತರ ಗೊಂದಲಗಳು ಹುಟ್ಕೊಳ್ತಿದೆ ಅಲ್ವಾ ಭಾವ? ಎಲ್ಲ ಒಳ್ಳೇದಾಗತ್ತೆ ಅಂತ ನಾವು ಈ ಕಡೆಯಿಂದ ಹೊರಟ್ವಿ. ಪುಣ್ಯಾತ್ಕಿತಿ ರತ್ನಮ್ಮ,
ದೇವ್ರ ದರ್ಶನ ಮಾಡಿಸ್ತೀನಿ ಅಂತ ಹೇಳಿ ಅವರೇ ದೇವ್ರ ಪಾದ ಸೇರ್ಕೊಂಡ್ಬಿಟ್ರಲ್ಲ. ರತ್ನಮ್ಮನೆ, ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನದಿ ನೀರಲ್ಲಿ ಸ್ನಾನ ಮಾಡಬೇಕು, ಊರಲ್ ಸೇವೆ ಮಾಡಬೇಕು, ಸಂಜೆ ಕೆಂಡ ಹಾಯ್ಬೇಕು ಅಂತ ಏನೇನೋ ಹೇಳಿದ್ರು. ಅವ್ರು ಹೇಳ್ಬೇಕಾದ್ರೆ ನನಗೆ ನಂಬಿಕೆ ಬಂತು ಅಂತ ಆ ಹರಕೆ ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ ತೀರ್ಸ್ಬಿಟ್ಟೆ ಹೋಗೋಣ ಅಂತ ತೀರ್ಮಾನ ಮಾಡಿದ್ವಿ. ನಾನು ರತ್ನಮ್ಮವರು ಈ ಕಡೆ ಬಂದ್ವಿ. ಆದ್ರೆ ಈ ತರ ಎಲ್ಲ ನಡೆಯುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಅದಕ್ಕೆ ಅಮ್ಮ, ನೀವು ಮಾಡಕ್ ಹೊರಟಿದ್ದು ಒಳ್ಳೇದೇ ಅಮ್ಮ. ನಮ್ಗೆ ಯಾರಿಗಾದ್ರೂ ಒಂದ್ ಮಾತು ಹೇಳ್ಬೋದಾಗಿತ್ತಲ್ಲಮ್ಮ. ಸರಿ, ನಮಗ್ ಬೇಡ, ನಿಮ್ಮ ಅಣ್ಣ ಅತ್ತಿಗೆಗಾದ್ರೂ ಹೇಳ್ಬೋದಾಗಿತ್ತಲ್ಲ. ಹೌದು ಬಾಬಾ, ನಾನು ಹೇಳ್ಬೇಕು ಅಂತ ಅನ್ಕೊಂಡೆ. ಆದ್ರೆ ನಾನು ಕಷ್ಟಪಡೋದನ್ನ ನಮ್ಮಣ್ಣ ಒಪ್ಕೊಳ್ಳಲ್ಲ. ಹರಕೆ ಅಂದ್ರೆ ನಾನು ತೀರಿಸ್ತೀನಿ ಅಂತ ಹಠ ಮಾಡ್ತಾನೆ ಇವನು. ಅದಕ್ಕೆ ಅಣ್ಣಂಗೆ ಹೇಳಿಲ್ಲ. ಎಲ್ಲ ಸರಿ ಆದ್ಮೇಲೆ ಹೇಳೋಣ ಅಂತ ನಾನು ರತ್ನಮ್ಮ ತೀರ್ಮಾನ ಮಾಡ್ಕೊಂಡ್ವಿ. ಆದ್ರೆ ಆದ್ರೆ ಅಷ್ಟರಲ್ಲಿ ಹೀಗೆಲ್ಲ ಆಗೋಯ್ತು. ನನ್ನ ತಂಗಿ ಯಾಕೆ ಈ ಥರ ಒಂದೊಂದು ಸಲ ಒಂದೊಂದು ಮಾತಾಡ್ತಾ ಇದ್ದಾಳಲ್ಲ? ನನ್ನಚ್ಚು ಯಾವತ್ತೂ ಈ ರೀತಿ ಮಾತಾಡೋಳು ಅಲ್ವಲ್ಲ? ಅಲ್ಲಮ್ಮ, ಅಟ್ಲೀಸ್ಟ್ ಸುಶಾಂತ್ಗಾದ್ರೂ ಹೇಳಿ ಕರ್ಕೊಂಬರ್ಬೋದಾಗಿತ್ತಲ್ಲ. ನಿಮ್ ಜೊತೆಗೆ ಯಾರಾದ್ರೂ ಒಬ್ರು ಗಂಡಸರು ಜೊತೆಗಿದ್ದಂಗೆ ಆಗ್ತಿತ್ತಲ್ಲ. ಇಲ್ಲ ಭಾವ, ಅದು ದೇವ್ರಿಗೆ ಹರಕೆ ಏನ್ ಹೊರ್ತೀವಿ ಅಂತ ಯಾರಿಗೂ ಏನು ಹೇಳ್ಬಾರ್ದಂತೆ. ಹೇಳಿ ಹರಕೆ ಹೊತ್ರೆ ಒಳ್ಳೇದಾಗಲ್ವಂತೆ. ಅಲ್ಲಿ ಆ ಥರ ಪ್ರತೀತಿ ಇದೆಯಂತೆ. ಅದಕ್ಕೆ ಅಲ್ಲಮ್ಮ ಅಚ್ಚು, ನನ್ನ ಹತ್ರನಾದ್ರೂ ಒಂದು ಮಾತು ಹೇಳ್ಬೋದಿತ್ತಲ್ಲ. ಈ ಥರ ಮಾಡಬೇಕು, ಈ ಥರ ಮಾಡಬಾರ್ದು ಅಂತ ನಾನಾದ್ರೂ ಹೇಳ್ತಿದ್ನಲ್ವಾ? ಸುಮತಿ ಹೇಳ್ತಾ ಇದ್ದಾಳಲ್ಲ, ಅವಳು ಹೇಳಿದ್ರೆ ನಾನು ನೀನು ಪರ್ಮಿಷನ್ ಕೊಡಲ್ಲ ಅನ್ನೋ ಕಾರಣಕ್ಕೆ ಹೇಳಿಲ್ಲ ಅಂತ ಹೇಳ್ತಾ ಇದ್ದಾಳಲ್ಲ. ಮತ್ತೆ ಮತ್ತೆ ಅದೇ ಪ್ರಶ್ನೆ ಕೇಳಿದ್ರೆ ಅವಳು ಏನು ಉತ್ತರ ಕೊಡ್ತಾಳೆ? ಯಾಕೆ ಸುಮ್ಮನೆ ಎಲ್ಲರೂ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದೀರಿ? ಬಿಟ್ಬಿಡಿ. ನಾನು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಅಣ್ಣಂಗೂ ಗೊತ್ತಾಗ್ತಿದೆ, ನನಗೂ ಗೊತ್ತಿದೆ. ಅಣ್ಣ ಈ ಥರ ಕಾಪಾಡ್ತಿದ್ದಾನೆ, ಇಷ್ಟು ಇನ್ನೋಸೆಂಟ್ ಆಗಿ ನಡ್ಕೋತಿದ್ದಾನೆ ಅಂದ್ರೆ ಏನೂ ಇದೆ.